सुशीलं सुमनसचरितं सुप्रेमवन्दितं सीते रामकथा हृदयम् ಯಾರು ಆ ಕುಬ್ಜ ಮಂಥರಿಯೇ? ಆಕೆಯನ್ನು ಕೂಡಲೇ ಎಳೆದುಕೊಂಡು ಬಾ. ಆಕೆಗೆ ತಕ್ಕ ಶಿಕ್ಷೆ ನೀಡುತ್ತೇನೆ. ಹೋಗು. ಆಗಲಿ ಪ್ರಭು. ಮಂಥರೆ, ಏನಾಯಿತು? ಏಕೆ ಹೀಗೆ ಕೂಗಿಕೊಳ್ಳುತ್ತಿರುವೆ? ನನ್ನ ಪ್ರಾಣಕ್ಕೆ ಆಪತ್ತು ಬಂದಿದೆ ಮಹಾರಾಣಿ. ಆಪತ್ತೆ? ಯಾರಿಂದ? ಭರತ ಶತ್ರುಘ್ನರಿಂದ. ಏನು ಕಾರಣ ಮಂಥರೆ? ರಾಮನ ವನವಾಸಕ್ಕೆ, ಮಹಾರಾಜರ ಮರಣಕ್ಕೆ ನಾನು ಕಾರಣಳೆಂದು ನನ್ನನ್ನು ಶಿಕ್ಷಿಸಲು ರಾಜಭಟ್ಟರು ಬರುತ್ತಿದ್ದಾರೆ ಮಹಾರಾಣಿ. ನನ್ನನ್ನು ಕಾಪಾಡಿ. ಮಂಥರೆ, ನನ್ನ ಮೇಲೆ ಆಕ್ರೋಶಗೊಂಡಿರುವ ಭರತ ನನ್ನ ಮಾತನ್ನಾಗಲಿ ಅನ್ಯರ ಮಾತನ್ನಾಗಲಿ ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಹಾಗನ್ನು ಬಿಡಿ ಮಹಾರಾಣಿ. ನೀವಲ್ಲದೆ ನನಗಿನ್ಯಾರಿದ್ದಾರೆ? ನೀವೇ ನನ್ನನ್ನು ಕಾಪಾಡಬೇಕು ಮಹಾರಾಣಿ. ಇದೇ ವಕ್ರರೂಪಿಯ ಕುಬ್ಜೆ, ಭರತ ಶತ್ರುಘ್ನರು ಕೂಡಲೇ ನಿನ್ನನ್ನು ಕರೆತರಲು ಹೇಳಿದ್ದಾರೆ. ಬಾ. ಇಲ್ಲ, ನಾನು ಬರುವುದಿಲ್ಲ ಮಹಾರಾಣಿ. ನಿಮಗೋಸ್ಕರ, ನಿಮ್ಮ ಪುತ್ರನಿಗೋಸ್ಕರ ನಾನು ಸತ್ಕಾರ್ಯ ಮಾಡಿದೆ. ನೀವು ನನ್ನ ಕೈ ಬಿಡುತ್ತೀರಾ ಮಹಾರಾಣಿ? ಪಾಪ ಕಾರ್ಯ ಮಾಡಿದ ನಿನ್ನನ್ನು ಆ ದೇವರು ಕೂಡ ಕೈ ಬಿಡುತ್ತಾನೆ. ಸುಮ್ಮನೆ ನಡೆ. ಇಲ್ಲ ಮಹಾರಾಣಿ, 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 ನಿಮಗಾಗಿ, ನಿಮ್ಮ ಪುತ್ರನಿಗಾಗಿ ನಾನು ಕಷ್ಟಪಟ್ಟಿರುವೆ ಮಹಾರಾಣಿ. ನಿಮ್ಮ ಮಗ ನನ್ನನ್ನು ಶಿಕ್ಷಿಸುತ್ತಿದ್ದಾನೆ ಮಹಾರಾಣಿ. ಅವನನ್ನು ತಡೆಯಿರಿ ಮಹಾರಾಣಿ. ಮಹಾರಾಣಿ, ಕಾಪಾಡಿ, ಕಾಪಾಡಿ ಮಹಾರಾಣಿ. ಮಹಾರಾಣಿ, ಕಾಪಾಡಿ, ಮಹಾರಾಣಿ, ಮಹಾರಾಣಿ, ಕಾಪಾಡಿ, ಮಹಾರಾಣಿ. ದೇವಿ, ಏನನ್ನು ಹಾಗೆ ನೋಡುತ್ತಿರುವೆ? ನಿನ್ನ ಗಮನವನ್ನು ಆಕರ್ಷಿಸಿದ್ದು ಏನು ದೇವಿ? ಸ್ವಾಮಿ, ಅಲ್ಲಿ ನೋಡಿ, ಆ ಗಿಡ ಹೂ ಮುಡಿದ ವನ ದೇವತೆಯಂತೆ ಎಷ್ಟು ಸುಂದರವಾಗಿದೆ. ಆ ಹೂಗಳು ಎಷ್ಟು ಚೆಲುವಾಗಿವೆ. ಹೌದು ದೇವಿ, ನಿಜವಾಗ್ಲೂ ಆ ಹೂಗಳು ಮನಸ್ಸಿನ ಶೋಕವನ್ನು ಕಳೆದು ಸಂತೋಷ ನೀಡುವಂತೆ ಅತಿ ಸುಂದರವಾಗಿದೆ. ಬಾ, ಅಲ್ಲಿಗೆ ಹೋಗೋಣ.
ಸ್ವಾಮಿ, ಏಕೆ ಮೌನವಾದಿರಿ? ಈ ಹೂವು ನನಗೆ ಚೆನ್ನಾಗಿ ಕಾಣುತ್ತಿಲ್ಲವೇ? ಯಾವ ಅಲಂಕಾರಗಳ ಅಗತ್ಯವಿಲ್ಲದೆ ಸಹಜವಾಗಿಯೇ ಸುಂದರವಾಗಿ ಕಾಣುವ ನಿನಗೆ ಯಾವ ಹೂವಾದರೂ ಚೆನ್ನಾಗಿಯೇ ಕಾಣುತ್ತದೆ ದೇವಿ. ಮತ್ತೆ ಏಕೆ ಮೌನ? ಬೇರೆ ಏನಾದರೂ ಯೋಚನೆ ಬಂತೆ? ದೇವಿ, ನೀನು ಈ ಹೂವನ್ನು ಕಂಡೆ, ಇಷ್ಟಪಟ್ಟೆ. ನಾವು ಇಷ್ಟಪಟ್ಟದ್ದು ನಮಗೆ ದೊರಕಿದಾಗ ನಮಗೆ ಸಂತೋಷವಾಗುವುದು ಸಹಜ. ಆದರೆ ಎಂದು ಮತ್ತೆ ಏಕೆ ಮೌನವಾದಿರಿ? ಏನೆಂದು ಹೇಳಿ ಸ್ವಾಮಿ. ದೇವಿ, ಕೆಲವು ಸಲ ನಾವು ಬಯಸಿದ್ದು ನಮ್ಮ ಬಳಿಯೇ ಇದ್ದರೂ ಅದೇ ನಮಗೆ ದುಃಖವನ್ನೇ ತರಬಹುದು ಎಂದು ಯೋಚಿಸುತ್ತಿದ್ದೆ. ನನಗಂತೂ ಯಾವುದು ದುಃಖವನ್ನು ತರುವುದಿಲ್ಲ, ಏಕೆಂದರೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಪ್ರೀತಿಯ ಪತಿಯ ಸಮೀಪದಲ್ಲಿರುವಾಗ ಸಿಗುವ ಸಂತೋಷ ಜಗತ್ತಲ್ಲಿ ಯಾವ ಅಮೂಲ್ಯ ವಸ್ತು ಸಿಕ್ಕಿದರೂ ಉಂಟಾಗುವುದಿಲ್ಲ. ಅದೇ ಪತಿವ್ರತೆ ಆದವಳ ಆದರ್ಶ. ಆದರ್ಶವಲ್ಲ ಸ್ವಾಮಿ, ಧರ್ಮ. ಧರ್ಮದಲ್ಲಿ ನಿಷ್ಠೆ ಇರುವಾಗ ಅರಮನೆಯಾದರೂ ಒಂದೇ, ಅರಣ್ಯವಾದರೂ ಒಂದೇ. ಸುಖವಿಲ್ಲ ಎಂಬ ಕೊರಗಿಲ್ಲ, ಕಷ್ಟ ಬಂತೆಂಬ ಮರುಗಿಲ್ಲ. ಹೌದು ದೇವಿ, ಧರ್ಮ ಪಾಲಕರಿಗೆ ಸುಖದ ಕೊರಗಾಗಲಿ ದುಃಖದ ಮರುಗಾಗಲಿ ಇರಬಾರದು. ಆಗಲೇ ಸಾಧನೆಯ ದಾರಿ ಸುಗಮವಾಗುತ್ತದೆ. ಅದೆಲ್ಲವೂ ನಿಮ್ಮ ಸಾಧನೆ ಸ್ವಾಮಿ. ನಿಮ್ಮ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆ ಇರಿಸಿ ನಡೆಸುವುದು ನನ್ನ ಕರ್ತವ್ಯ. ಚಿಕ್ಕ ವಯಸ್ಸಿನಿಂದಲೂ ನಾವೆಲ್ಲರೂ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕೆಂದು ಎಷ್ಟು ಆಸೆ ಪಟ್ಟಿದ್ದೆವು. ನಮ್ಮ ಆಸೆಗೆ ತಕ್ಕಂತೆ ರಘುವಂಶದ ಸೊಸೆಯರಾಗಿ ಅಯೋಧ್ಯೆಗೆ ಬಂದೆವು. ಆಗ ನಾವು ಎಷ್ಟು ಸಂತೋಷ ಪಟ್ಟೆವು, ಎಷ್ಟು ಸಂಭ್ರಮ ಪಟ್ಟೆವು. ನಮ್ಮ ಸಂಭ್ರಮ ಸಂತೋಷಗಳಿಗೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ಈಗ ದುಃಖದ ತೆರೆ ಬಂದು ಅಪ್ಪಳಿಸಿದೆ. ಊರ್ಮಿಳೆ, ನಿನ್ನನ್ನು ಸೀತೆಯನ್ನು ಕಾಣದೆ ದಿನವೂ ನೆನಪು ಮಾಡಿಕೊಂಡು ತಳಮಳಿಸುತ್ತಿದ್ದೆವು. ಎಂದಿಗೆ ನಿಮ್ಮನ್ನು ಕಾಣುತ್ತೇವೋ ಎಂದು ಮನಸ್ಸು ತವಕ ಪಡುತ್ತಿತ್ತು. ಕೇಕೆ ರಾಜ್ಯದಿಂದ ತೆರಳುವಾಗ ಮತ್ತೆ ನಾವು 4 ಸಹೋದರಿಯರು ಆನಂದದಿಂದ ಕಾಲ ಕಳೆಯಬಹುದು ಎಂದು ನಾನು ಕ್ಷಣಗಳನ್ನು ಎಣಿಸುತ್ತಿದ್ದೆ. ಆದರೆ ಇಲ್ಲಿಗೆ ಬಂದಾಗ ಹೌದು ಶ್ರುತಕೀರ್ತಿ, ನೀನೇ ಏನು, ಇಲ್ಲಿಯೇ ಇದ್ದ ನಾನೇ ಊಹೆ ಮಾಡಲಾಗದಂಥ ದುರಂತಗಳು ನಡೆದು ಹೋದವು. ಸಹೋದರಿ ಸೀತೆಯನ್ನು ನಾನೇ ನನ್ನ ಕೈಯಾರ ಸಿಂಗರಿಸಿದೆ. ಆದರೆ ಸೀತೆ ಬಹು ಬೇಗನೆ ನಾರಮಡಿಯನ್ನು ತೊಟ್ಟು ಅರಣ್ಯಕ್ಕೆ ಹೋಗುತ್ತಿರುವುದನ್ನು ಈ ಕಣ್ಗಳಿಂದ ನೋಡಲಾಗದೆ ಅಂತಃಪುರದಲ್ಲೇ ಉಳಿದು ಬಿಟ್ಟೆ. ಅಯ್ಯೋ ಪಾಪಿಗಳ, ಬಿಡಿ ನನ್ನನ್ನು ಯಾರಾದರೂ ರಕ್ಷಿಸಿ. ಈ ಸೈನಿಕರು ಕಾಡು ಮೃಗಗಳನ್ನು ಎಳೆದೊಯ್ಯುವ ಬೇಟೆಗಾರರಂತೆ ನನ್ನನ್ನು ಎಳೆದು ತರುತ್ತಿದ್ದಾರೆ. ಬಿಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಪ್ರಭು, ಇವಳೇ ಆ ಮಂತರೆ. ಇಂಥ ನೀಚೆಗೆ ಯಾವ ಶಿಕ್ಷೆ ನೀಡಿದರೂ ಕಡಿಮೆಯೇ. ರಾಜಕುಮಾರ ಭರತ, ನನ್ನ ಪ್ರಿಯ ಮಹಾರಾಣಿಯ ಪ್ರೀತಿಯ ಪುತ್ರ, ನನ್ನಲ್ಲಿ ಕರುಣೆ ತೋರಿಸು. ಅಪರಾಧವನ್ನೇ ಮಾಡದೆ ಶಿಕ್ಷೆ ವಿಧಿಸುವುದು ನ್ಯಾಯವಲ್ಲ. ಏನು? ನೀನು ಯಾವ ಅಪರಾಧವನ್ನು ಮಾಡಿಲ್ಲವೇ? ಇಲ್ಲ, ನಾನು ಯಾವ ಅಪರಾಧವನ್ನು ಮಾಡಿಲ್ಲ. ನೀನು ಚಿಕ್ಕಮ್ಮನವರಿಗೆ ದುರ್ಬೋಧನೆ ಮಾಡಲಿಲ್ಲವೇ? ದುರ್ಬೋಧನೆ ನೀಡಲಿಲ್ಲ, ಅವರ ಒಳಿತಿಗಾಗಿ ದಾರಿ ತೋರಿಸಿದೆ ಅಷ್ಟೇ. ಮುಚ್ಚು ಬಾಯಿ. ನಿನ್ನ ವಿಕಾರ ರೂಪದಂತೆ ನಿನ್ನ ಮನಸ್ಸು ವಿಕಾರವಾಗಿದೆ. ಏನು ಏನಂದೆ ನೀನು? ಒಳಿತಿನ ದಾರಿ ತೋರಿದೆಯಾ? ನಿರಪರಾಧಿಯಾದ ರಾಮಚಂದ್ರನು ವನವಾಸಕ್ಕೆ ಹೋಗಿದ್ದು ಒಳಿತಿನ ದಾರಿಯೇ?
ರಾಜಋಷಿಯಾದ ದಶರಥ ಮಹಾರಾಜರು ಮರಣ ಹೊಂದಿದ್ದು ಒಳಿತಿನ ದಾರಿಯೇ? ಯಾರ ಒಳಿತಿನ ದಾರಿ? ಯಾರಿಗೆ ಒಳಿತಿನ ದಾರಿ? ಅದು ಅದು ಭರತ ಕುಮಾರ, ನಿಮ್ಮ ಒಳಿತಿಗಾಗಿ ನೀವು ರಾಜನಾಗಬೇಕೆಂಬ ಆಸೆಯಿಂದ. ಏನು? ನಾನು ರಾಜನಾಗಲು ನನ್ನ ಸೋದರ ವನವಾಸಕ್ಕೆ ಹೋಗಬೇಕೆ? ನನ್ನ ತಂದೆ ಸಾಯಬೇಕೆ? ನನ್ನ ತಾಯಂದಿರು ವಿಧವೆಯರಾಗಬೇಕೆ? ಇದರಿಂದ ನನಗೆ ಒಳಿತಾಗುವುದೆಂದು ಯಾರು ಹೇಳಿದರು ನಿನಗೆ? ಯಕ್ಕಶ್ಚಿತ್ತಾಸಿಯಾದ ನೀನು ನಮ್ಮ ವಂಶವನ್ನೇ ನಾಶ ಮಾಡಲು ಕೇಕೆ ದೇಶದಿಂದ ಬಂದೆ ಏನು? ನನ್ನ ಬೋಧನೆಯಿಂದ ಇಷ್ಟೆಲ್ಲ ಆಗುವುದೆಂದು ನಾನು ಅಂದುಕೊಂಡಿರಲಿಲ್ಲ. ದಯಮಾಡಿ ಕಾಪಾಡಿ. ಮುಚ್ಚು ಬಾಯಿ, ಇನ್ನೊಂದು ಮಾತನಾಡಬೇಡ. ಸೋದರ ಭರತ, ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಈ ವಕ್ರ ರೂಪದ ರಕ್ಕಸಿಯನ್ನ ಈಗಲೇ ತುಂಡರಿಸುತ್ತೇನೆ. ಬೇಡ, ನನ್ನನ್ನು ಮಾಡಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ. ಇಲ್ಲ, ನಿನ್ನಿಂದ ಇನ್ನೂ ಎಷ್ಟು ಜನರ ಸಾವು ಸಂಭವಿಸುವುದೋ ಏನೋ. ನೀನು ಬದುಕಿರಬಾರದು, ಬದುಕಿರಬಾರದು. ಅಯ್ಯಯ್ಯ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ. ಕುಮಾರ, ಭರತ, ನನ್ನ ಅಕ್ಕರೆಯನ್ನು ನೆನಪಿಸಿಕೊ, ನನ್ನ ಜೀವ ಉಳಿಸು. ನಿನ್ನ ಅಕ್ಕರೆಯಲ್ಲಿ ಅಮೃತವಿರಲಿಲ್ಲ ಮಂತರೇ, ವಿಷವಿತ್ತು, ಕಾರ್ಕೋಟಕ ವಿಷವಿತ್ತು. ಆ ವಿಷ ನನ್ನ ತಂದೆಯನ್ನೇ ತಿಂದು ಬಿಟ್ಟಿತು. ಅಯ್ಯಯ್ಯೋ, ನನ್ನನ್ನು ಕೊಲ್ಲಬೇಡಿ. ಮಹಾರಾಣಿ ಕೌಸಲ್ಯಾದೇವಿ, ಮಹಾರಾಣಿ ಸುಮಿತ್ರಾದೇವಿ, ನಿನ್ನನ್ನು ಯಾರೂ ತಡೆಯೋದಿಲ್ಲ. ಪ್ರೀತಿಯ ಮಹಾರಾಣಿ ಕೈಕೇಯಿದೇವಿ, ನನ್ನ ಜೀವ ಉಳಿಸಿ. ನಿಮ್ಮ ಮಗನೇ ನನಗೆ ಮೃತ್ಯುವಾಗಿದ್ದಾನೆ, ನನ್ನನ್ನು ಉಳಿಸಿ. ಅಳು ಅಳು, ದಿಕ್ಕು ದಿಕ್ಕುಗಳೇ ಕಿವುಡಾಗುವಂತೆ ಅರಚು. ನಿನ್ನನ್ನು ಇಲ್ಲಿ ಯಾರು ರಕ್ಷಿಸುವುದಿಲ್ಲ. ಅಯೋಧ್ಯೆಯ ಬೀದಿಗೆ ಹೋದರೆ ಪ್ರಜೆಗಳೇ ನಿನ್ನನ್ನು ಹುಚ್ಚು ನಾಯಿಯಂತೆ ಕಲ್ಲು ಹೊಡೆದು ಸಾಯಿಸುತ್ತಾರೆ. ಬೇಡ ಶತ್ರುಘ್ನ, ಬೇಡ. ಮಹಾರಾಣಿ ಕಾಪಾಡಿ, ಮಹಾರಾಣಿ ಕಾಪಾಡಿ. ಬೇಡ ಶತ್ರುಘ್ನ, ಬೇಡ. ಮಂತರೆಯನ್ನು ಕೊಲ್ಲಬೇಡ. ಅವಳು ಕೇಕೆಯಿಂದ ನನ್ನ ಸಖಿಯಾಗಿ ನನ್ನ ಜೊತೆಯಲ್ಲಿಯೇ ಬಂದವಳು. ನನ್ನ ದಾಸಿಯನ್ನು ನನ್ನೆದುರಿಗೆ ಕೊಲ್ಲುವುದು ನನ್ನಿಂದ ಸಹಿಸಲಾಗುವುದಿಲ್ಲ. ನಿಮ್ಮ ಮಾತನ್ನು ನಾನು ಕೇಳುವುದಿಲ್ಲ. ನಿಮ್ಮ ದಾಸಿಯಾದರೆ ನನಗೇನು? ಇವಳು ರಾಮಚಂದ್ರನ ವನವಾಸಕ್ಕೆ ಕಾರಣವಾದವಳು, ನನ್ನ ತಂದೆಯ ಸಾವಿಗೆ ಕಾರಣವಾದವಳು. ಇವಳಿಗೆ ದಂಡನೆ ಆಗಲೇಬೇಕು. ಕುಮಾರ, ಭರತ, ನಿನ್ನ ಸಹೋದರನಿಂದ ಮಂತರೆಯನ್ನು ಕಾಪಾಡು, ಅವಳನ್ನು ಕಾಪಾಡು ಕುಮಾರ. ಈ ಮಂತರೆಯ ದುಷ್ಟ ಬೋಧನೆಯಿಂದ ವನವಾಸಕ್ಕೆ ಹೊರಟ ರಾಮಚಂದ್ರನನ್ನು ರಕ್ಷಿಸಲು, ಮರಣದಿಂದ ಮಹಾರಾಜರನ್ನು ರಕ್ಷಿಸಲು ಅಂದು ಯಾರಿದ್ದರು? ಅಂದು ಅವರಿಗಿಲ್ಲದ ರಕ್ಷಣೆ ಇಂದು ಇವಳಿಗೇಕೆ? ಶತ್ರುಘ್ನ, ಶಾಂತನಾಗು. ಮಹಾವೀರನಾದ ನೀನು ಸ್ತ್ರೀ ಹತ್ಯೆಯ ಪಾಪಕ್ಕೆ ಗುರಿಯಾಗುವುದು ಬೇಡ. ಇವಳನ್ನು ಕ್ಷಮಿಸಿ ಬಿಡೋಣ. ಸೋದರ, ಇವಳ ದುಷ್ಟ ಬೋಧನೆಯನ್ನು ಕಾರ್ಯರೂಪಕ್ಕೆ ತಂದವರೇ ಬದುಕಿರುವಾಗ ಇವಳೇಕೆ ಸಾಯಬೇಕು? ನನಗೆ ಇವಳ ಮೇಲೆ ಎಷ್ಟು ಆಕ್ರೋಶ ಉಂಟಾಯಿತೋ, ರಾಮಚಂದ್ರನ ವನವಾಸದ ವಿಷಯವನ್ನು ಕೇಳಿ ನನಗೂ ನನ್ನ ಮಾತೆಯ ಮೇಲೆ ಅಷ್ಟೇ ಆಕ್ರೋಶ ಉಂಟಾಯಿತು. ಆದರೆ ಪಿತೃ ಹತ್ಯೆಯನ್ನು ರಾಮಚಂದ್ರ ಸಹಿಸುವುದಿಲ್ಲ ಎಂದು ನಾನು ಸಹಿಸಿಕೊಂಡೆ. ಹೌದು ಸೋದರ, ಹೌದು. ರಾಮಚಂದ್ರನಿಗೆ ಸ್ತ್ರೀ ಹತ್ಯೆ ಆಗಲಿ ಮಾತೃ ಹತ್ಯೆ ಆಗಲಿ ಯಾವುದು ಇಷ್ಟವಾಗುವುದಿಲ್ಲ. ಅವರ ಸೋದರರಾದ ನಾವು ಕೂಡ ಅಂತ ಪಾಪವನ್ನು ಮಾಡುವುದು ಬೇಡ. ಆದರೆ ಸದಾ ಸರ್ವರ ಸುಖವನ್ನೇ ಬಯಸುತ್ತಿದ್ದ
ರಾಮಚಂದ್ರನಿಗೆ ಎಂಥ ಕೇಡನ್ನುಂಟು ಮಾಡಿದರು? ಇಲ್ಲ ಸೋದರ, ಇಲ್ಲ. ಸ್ಥಿತಪ್ರಜ್ಞನಾದ ರಾಮಚಂದ್ರನಿಗೆ ಕೇಡನ್ನ ಉಂಟು ಮಾಡಬೇಕೆಂದುಕೊಂಡವರು ಅಲ್ಪರು. ಅವನಿಗೆ ಅಮಂಗಳವು ಮಂಗಳಕರವಾಗುತ್ತದೆ, ಅರಣ್ಯವಾಸವು ಶ್ರೇಷ್ಠಕರವಾಗುತ್ತದೆ. ಹೌದು ಸೋದರ, ಆದರೆ ರಾಮನಿಲ್ಲದ ಈ ಅರಮನೆ, ಈ ಅಯೋಧ್ಯೆ ನನಗಂತೂ ಅರಣ್ಯವೇ ಸರಿ. ನನ್ನ ಹೆಸರಿನಲ್ಲಿ ಸೋದರನಿಗೆ ಇಂಥ ಸ್ಥಿತಿ ಉಂಟಾಯಿತಲ್ಲ ಎಂಬ ನೋವು ಹೃದಯದಲ್ಲಿ ಸದಾ ಚುಚ್ಚುತ್ತಿರುತ್ತದೆ. ರಾಮಚಂದ್ರನನ್ನು ಕಂಡು ಯಾವ ಅಪರಾಧವನ್ನು ಮಾಡಿಲ್ಲವೆಂದು ಮನವರಿಕೆ ಮಾಡಿಕೊಡುವವರೆಗೂ ಆ ನೋವು ನಮ್ಮಲ್ಲಿ ಇನ್ನೂ ಇರುತ್ತದೆ. ಈ ಮಂತರೆ ಎಲ್ಲಾದರೂ ಹಾಳಾಗಿ ಬದುಕಿಕೊಂಡಿರಲಿ. ಹೋಗೋಣ. ಇದೇನೇ ದೇವಿ, ನಿನ್ನ ದೇಹದಿಂದ ರಕ್ತ? ಅವನೇ ರಾಜನಾಗಬೇಕು, ಆಗುತ್ತಾನೆ. 14 ವರ್ಷಗಳ ಕಾಲ ಅಣ್ಣನ ಬದಲು ನಾನು ವನವಾಸವನ್ನು ಪೂರೈಸುತ್ತೇನೆ. ಶ್ರೀರಾಮನನ್ನು ನಾನು ಅಯೋಧ್ಯೆಗೆ ಕರೆತರುತ್ತೇನೆ. ಆದರೆ ಮಹಾರಾಣಿ, ನಾನು ಹೇಳಿದ್ದು ನಿನಗೆ ಅರ್ಥವಾಗಲಿಲ್ಲವೇ? ಹೋಗು, ಹೊರಟು ಹೋಗು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ